ಕತ್ತನನ್ನು ನೋಡು. ಸಾರಥಿ ಎನ್ನಕ್ಕೆ ಮಗಳನ್ನು ಕೊಡುತ್ತೇನೆಂದು ಇನ್ನೊಬ್ಬನಿಗೆ ಮಗಳನ್ನು ಕೊಟ್ಟಿರುವ ಇವನು ಎನ್ನಕ್ಕೆ ಓದದ ಮಾವನಾಗಬೇಕು. ಏ ಮಾವ, ಏ ಓದರ ಮಾವ, ಎಷ್ಟೊಂದು ಓದಿದಿರಿ ಮಾಡಿದಿರಲ್ಲ ಮೋಸ ಗಂಡ ಹೆಂಡತಿ ಕಳೆದು ಒಳ್ಳೆಯದು ಇಲ್ಲೇ ಉಳಿದಿರ ಎಲ್ಲ ತಾರದೆ ಎನ್ನಕ್ಕೆ ಒಡ ಹುಟ್ಟಿದ ಆಚೆಯಲ್ಲಿ ಹೇಳಿಕೊಳ್ಳುವುದ ವಚ್ಚೆ ಎನ್ನಗೆ ಸ್ವಲ್ಪ ನಾಚಿಕೆಯಾಗುತ್ತದೆ ನೋಡು. ಯಾತಕ್ಕಂದರೆ ಇವಳ ತಿಂದ ಎದೆಯನ್ನು ಕುಡಿದು ಬೆಳೆದವನು ನಾನು. ಕಮಲಗಂಡಿ ಎಂಬ ಮದಮುರ್ಕಳ ಇವಳೇ ಇವಳೇ ನೋಡಲಾರದೆ ಇವಳಿಗೆ ತಮ್ಮನ ಮೇಲೆ ಸ್ವಲ್ಪ 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 ಪ್ರೀತಿಯೇ ಇಲ್ಲ ನೋಡು ಸಾರಥಿ. ಸಾರಥಿ ಇರಲಿ ಇರಲಿ ಒಳ್ಳೆಯದು ಇಲ್ಲೇ ಕುಳಿತರೆ ಎನ್ನ ಒಳ ಹುಟ್ಟಿದ ಅಕ್ಕಯ್ಯ ಇವಳನ್ನು ನಿಧಾನವಾಗಿ ಮಾತನಾಡಿಸುವುದು ನೋಡು ಸಾರಥಿ. ಅಲ್ಲ ಸಾರಥಿ ಬಂಡಿ ಬಂಡಿ ಅನ್ನವನ್ನು ತಿಂದು ಗುಂಡೆ ಬೇರು ಮಾಡ ಬಂಡ ಮೇಲೆ ಮಲಗುವ ದಂಡಿ ಭಾಗನಾದ ತಿಂಡಿ ಭಾಗನಾದ ಬಂಡ ಭೀಮನೆಂಬುವನ ಇವನೇ ನೋಡಿದಾರನೆ. ಎಲ್ಲ ತಾರದೆ ಈ ಜಗತ್ಕರ್ತನನ್ನು ನೋಡು. ಎನ್ನಯ ಸೋದರ ಮಾವನಿಗೆ ಬೇಗನಾಗಿ ಬಂದು ಎನ್ನಗೆ ತಂದು ಬರತ್ತೆ ಎಂದು ತನ್ನ ಮಗನಿಗೆ ನಿಶ್ಚಯ ಮಾಡಿಕೊಂಡಿರುವ ಕಳ್ಳಕೃಷ್ಣನೆಂಬುವನು ಹಣೆಯ ಮೇಲೆ ಸಣ್ಣದಾದ ನಾಮವನ್ನಿಟ್ಟು ಕೈ ತುಂಬ ಹಸಿರು ಬಳೆಗಳನ್ನು ತೊಟ್ಟು ಮೈ ತುಂಬ ಜರದಾರಿಯ ಸೀರೆಯನ್ನೇ ತೊಟ್ಟು ಬಣ್ಣ ಉಳ್ಳ ಎಣ್ಣೆ ನಾವು ತಾರವನ್ನು ತಾಳಿ ಕಟುಬರಾಕ್ರಮಿಯಾದ ನಾಟ್ಯವನ್ನು ಮಾಡಿದ ತನ್ನ ಪರಾಕ್ರಮವನ್ನು ತಾನೇ ಬಚ್ಚಿಕೊಂಡು ತನ್ನ ತಾನೇ ಈ ಮೂರು ಲೋಕಕ್ಕೆ ಗಾಂಧಿವನನ್ನು ಜನ್ಮವನ್ನು ಕೊಚ್ಚಿಕೊಳ್ಳುವ ನಿಮ್ಮನ್ನು ನೋಡಬಾರದೆ. ಎಲ್ಲ ತಾರಥಿ ಇವನವನ ಚದುರು ಮೇಘದವನೇ ಎಷ್ಟೊಂದು ಸುಂದರವಾಗಿರುವನಲ್ಲೋ ಸಾರಥಿ. ಸಾರಥಿ ಎನ್ನಗೆ ತಲ್ಲು ಬರತೆಯನ್ನು ತನ್ನಗೆ ನಿಶ್ಚಯ ಮಾಡಿಕೊಂಡು ಬಂದಿರುವ ಇಲ್ಲೊಂದು ಚಮತ್ಕಾರವನ್ನು ಹೇಳಿದನು. ಸ್ವಲ್ಪ ಸಾರಥಿ ಹತ್ತಿರಕ್ಕೆ ಬಾ ಸಾರಥಿ. ಸಾರಥಿ ಈ ಲೋಕದಲ್ಲಿ
ಒಬ್ಬ ಪುರುಷನು ಇಬ್ಬರ ಸ್ತ್ರೀಯರನ್ನು ಲಗ್ನ ಮಾಡಿಕೊಳ್ಳುವುದುಂಟು. ಅವನೇ ಹೋಗಿ ಅಂತದಲ್ಲಿ 5 ಮಂದಿಯನ್ನು ಲಗ್ನ ಮಾಡಿಕೊಂಡು ಒಬ್ಬರಲ್ಲಿ ಕಾಮ ಕ್ರೀಡೆಯನ್ನಾಡಿ ಕಾಮವನ್ನು ತೀರಿಸಿಕೊಂಡು ಜಗತ್ತಿನ ನಾನೇ ಮಹಾಪತಿನಿಧಿಯನ್ನು ಹೇಳಿ ಚಂಬವನ್ನು ಹಂಚಿಕೊಳ್ಳುವ ಎಂಬ ಮದ ಮುಕ್ಕಳ ಇವಳೇ ನೋಡಬಾರದೆ. ಇವಳಿಗೆ ಸ್ವಲ್ಪವಾದರೂ ಸಿಟ್ಟು ಕಮ್ಮಿ ಇಲ್ಲ ನೋಡು. ಎನ್ನನ್ನೇ ದುರುಗುಟ ನೋಡಿಕೊಳ್ಳುವ ಇರಲಿ ಇವಳನ್ನು ಕೊನೆಯದಾಗಿ ವಿಚಾರಿಸಿಕೊಳ್ಳುವೆನು. ಬರಲಿ ನೋಡೋಣ. ಅರಧಿ ಸುಂದರವಾದ ರತಿ ಎಂಬ ಇವಳೇ ನೋಡಬಾರದು. ಇವಳಿಗೆ ಸ್ವಲ್ಪವಾದರೂ ಸಿಟ್ಟು ಕಮ್ಮಿ ಇಲ್ಲ ನೋಡು. ಎನ್ನನ್ನೇ ದುರುಗುಟ ನೋಡಿಕೊಳ್ಳುವ ಇರಲಿ ಇವಳನ್ನು ಕೊನೆಯದಾಗಿ ವಿಚಾರಿಸಿಕೊಳ್ಳುವೆನು. ಬರಲಿ ನೋಡೋಣ. ಅರಧಿ ಸುಂದರವಾದ ರತಿ ಎಂಬ ಶ್ರೀರತ್ನವು ಇವಳೇ ನೋಡು ಸಾರಥಿ. ಸಾರಥಿ ಇವಳ ಸೌಂದರ್ಯವನ್ನು ನೋಡಿ ನಾನು ನಿತ್ತರದಲಾರೆ ನೋಡು. ಇವಳನ್ನು ನೋಡಿದರೆ ನನ್ನ ಮನಸ್ಸು ಹೇಗಾಗುವುದು ಗೊತ್ತೇ? ಹೇಗಾಗುವುದು? ನಾರದರ ಮಾತು ಈಗ ಸತ್ಯವಾಗಿದ್ದು ನೋಡು. ಗಲಾಟೆ ಮಾಡಬಾರಪ್ಪ, ಹಂಗ ಗಲಾಟೆ ಮಾಡ್ತಾರೆ ನೀವು. ಸಾರಥಿ ಇವಳ ಸೌಂದರ್ಯವನ್ನು ನೋಡು, ಮಾತನಾಡಿಸಬೇನು. ತಮ್ಮ ಇಷ್ಟೇವ ಸುಂದರಿ ಮೋಹನಾಂಗಿ ಅಕ್ಕಯ್ಯನ ಮಗಳೇ, ಬಂಗಾರದ ಗೊಂಬೆ, ಚಂದುಳ್ಳ ಚೆಲುವೆ, ಗಂಡು ರೆಪ್ಪೆಯನ್ನು ತಳಕ್ಕೆ ನಿಲ್ಲಿಸಿ ಯಾತಕ್ಕೆ ನೋಡಿರುವೆ? ನಿನ್ನ ಗಂಡನಾಗಿ ಬಂದಿರುವ ಸೋದರ ಮಾವನನ್ನು ಕಂಡೆರದು ನೋಡು. ಸುಂದರಿ ಕಣ್ಣು ಮ್ಯಾಗೆತ್ತು. ಅವರೆಲ್ಲ ಜೋಸಪ್ಪ ಬಸವ, ಅವರೆಲ್ಲ ದಪ್ಪ ಮೋಹನಾಂಗಿ. ಮೈಕ್ಗಾಟಾತ್ರಪ್ಪ ಹೇಳ್ರಿ ಸರ್ಕರೆ ನನ್ನ ನಿಮ್ಮನ್ನೇನು ಲೆಕ್ಕ ಸರ್ಕರೆ ರಾಜ. ಸುಂದರಿ 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 ಮೋಹನಾಂಗಿ, ನೀರು ಕುಡಿವನು ನಿನ್ನ ಮಗಳನ್ನು ನೋಡಿದರೆ ಬಾಯಾರಿಕೆ ಹೋಗುವುದು ನೋಡು. ಅಕ್ಕಯ್ಯ, ಎಂತ ಮಗಳನ್ನು ಎತ್ತಿರುವೆ ಅಕ್ಕಯ್ಯ. ಇವಳು ನನಗೆ ಕೊಡುವ ಅಕ್ಕಯ್ಯ, ಕೊಡುವ ಅಕ್ಕಯ್ಯ. ನನಗೇನು ಕಡಿಮೆ ಆಗಿರುವುದು ಹೇಳು? ಈ ಬಾದನಟ್ಟಿ ಜನರಲ್ಲಿ ಕೇಳು, ಮಲ್ಲಯ್ಯನ ಮಗನೆಂದರೆ ಹೇಳುವರು ನೋಡು. ಅಕ್ಕಯ್ಯ, ನನ್ನ ಸಂಪತ್ತು ಅವಳಿಗೆ ಕಡಿಮೆಯಾಗಿರುವುದಲ್ಲ, ಸಂಪತ್ತು ಹೆಚ್ಚಾಗಿರುವುದು ಕೇಳಿ ನೋಡು. ಮುಂಜಾನೆ ಹೋಗುವುದಕ್ಕೆ ಮುಂಚೆ ಅಕ್ಕಯ್ಯ, ಎಂತ ಸುಂದರಿ ಮಗಳನ್ನು ಎತ್ತಿರುವೆ. ಸುಂದರಿ ಎದ್ದೊಳಗೆಲ್ಲ ಮಾತಿರುವುದು, ಟೈಮ್ ಆಗಿರುವುದು 8 ಗಂಟೆ ಆದರೂ ನಿಮ್ಮನ್ನು ಯಾರನ್ನು ಬಿಡುವುದಲ್ಲ ನೋಡು. ಸುಂದರಿ, ಮನ್ಮಥನನ್ನು ಲಗ್ನ ಮಾಡಿಕೊಂಡು ಏನು ಸುಖ ಪಡುತ್ತಿಲ್ಲ ರಾಣಿ?
ಒಂದೇ ಸಪ್ಪಳಕ್ಕೆ ಸಾವಿರಾರು ಸ್ತ್ರೀಯರು ಎನ್ನ ಮುಂದೆ ನಿಲ್ಲುವರು. ನಾನು ಅವರನ್ನು ಸಹ ನೋಡಿಲ್ಲ. ನಿನ್ನ ಸೌಂದರ್ಯವನ್ನು ನೋಡಿ ನಾನು ಮನಸೋದಿರುವನು. ಸಾರಥಿ, ಇವಳನ್ನು ಎಷ್ಟು ಮಾತನಾಡಿದ್ರು ಮಾತನಾಡುತ್ತಿಲ್ಲ. ಇವಳ ಬದಲಾಗಿ ಎನ್ನ ಒಡ ಹುಟ್ಟಿದ ಸಹೋದರಿ ಮಾತನಾಡುವಳು ನೋಡು. ಹೌದು ದೇವ, ಇರಲಿ ಸ್ವಲ್ಪ ಪ್ರೀತಿ ಬಂದಂತೆ ಹಾಗೆ ಕಾಣುತ್ತದೆ ನಮ್ಮ ಕೈಯಲ್ಲಿ. ಸಾರಥಿ, ಇವಳನ್ನು ನಂತರವಾಗಿ ಒಂದೊಂದೇ ಮಾತನ್ನು ನಿಧಾನವಾಗಿ ಮಾತನಾಡಿಸಿ ಒಲಿಸಿಕೊಂಡು ಲಗ್ನ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡುವನು. ಮುಂದೆ ನನ್ನ ಹೆಂಡತಿ ಆಗುವಳು ಇಲ್ಲೇ ಕುಳಿತಿರಲಿ. ಮೊದಲು ಎನ್ನ ಸೋದರ ಮಾವನಾದ ನೀನು ಮಾತಿದ ಕೋಪವನ್ನು ನೆನೆಸಿಕೊಂಡರೆ ಕರೆಯುವುದು ನೋಡು. ಭಾವ, ಮನೆಯಾಳನ್ನ ಬೇಡ, ನಿನ್ನ ಮಗಳನ್ನು ಲಗ್ನ ಮಾಡಿಕೊಳ್ಳುವೆನು. ಇವರ ಎಲ್ಲರ ಸಪೋರ್ಟ್ ನೀನು ಬರಬೇಡ, ನಿನ್ನನ್ನು ನೋಡಿಕೊಳ್ಳುವೆನು ನೋಡು. ಅಕ್ಕಯ್ಯನಮ್ಮ ಮಮಕಾರವನ್ನು ನೋಡಿದೆ. ಒಂದೇಟ ಕಬಳಕ್ಕೆ ಹೊಡಿ, ನಿನ್ನ ಮಗಳನ್ನು ಕೊಡು. ಹೊಡಿ, ಮಗಳನ್ನು ಕೊಡು. ಭಾವ, ನೀನು ಮಾಡಿದ ಮೋಸಕ್ಕೆ ಹಿಡಿಲ್ಲ. ಯಾಕಂದರೆ ತ್ರಿಲೋಕ ಪಾಪಕನಾದ ಶ್ರೀ ಹರಿಗೆ ನಿನ್ನ ಬೀಕನಾದ ಮೇಲೆ ಕೋಟಿದ ಎನ್ನಂತ ಮುಳ್ಳು ಮರಿದರು. ಮಾವ, ನೀನು ಮಾಡಿದ ಮೋಸಕ್ಕೆ, ನಿನ್ನ ಮಗಳು ನಿನ್ನ ಹೆಂಡತಿ ಮಾಡಿದ ಮೋಸಕ್ಕೆ ಎಲ್ಲ ಮನಸ್ಸು ಆನಂದವಾಯಿತು. ಕಮಲ, ಆದರೆ ನಿನಗೆ ಪತ್ರ ಬರೀಲಿಕ್ಕೆ ಕಾಗದ ಸಿಕ್ಕಿಲ್ಲವೆಂದು ಚಕ್ಕನೆ ತಿಳಿದು ನಾನೇ ಬಂದಿರುವೆನು ನೋಡು. ಈಗೋ ನಿನ್ನ ಮೃತ್ಯು ದೇವತೆಗೆ ಬಾಗಿನ ಗೊತ್ತಿಲ್ಲವೆಂದು ಸೇಠಾಗಿರುವಂತೆ ನಮ್ಮ ಎಲ್ಲರ ಪ್ರಾಣವೊಬ್ಬ ಕುರಿಮರಿಯನ್ನು ಅವಳಿಗೆ ಬಾಗಿನ ಕೊಟ್ಟು ಸಂತೋಷ ಪಡಿಸುವುದು ತಿಳಿಯಿತೆ ಭಾವ. ನೀನು ಮಾಡಿದ ಮೋಸದ ಕೃತ್ಯದ ಸ್ವಭಾವ